ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ, ಈ ರೀತಿಯಾದಂತಹ ಸಾಧನೆಯನ್ನು ನೀನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಹೇಗೆ ಲೋಕದಲ್ಲಿ ಒಂದು ದೊಡ್ಡ ಕೆಲಸವನ್ನ ಒಂದೇ ದಿವಸ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದೊಂದು ದಿವಸ ಒಂದು ಸ್ವಲ್ಪ ಸ್ವಲ್ಪ ಕೆಲಸವನ್ನು ಮಾಡ್ತೀವಿ, ಇವತ್ತೊಂದು ಸ್ವಲ್ಪ, ನಾಳೆ ಒಂದು ಸ್ವಲ್ಪ, ನಾಡಿದ್ದು ಇನ್ನೊಂದು ಸ್ವಲ್ಪ ಮಾಡಿ ಕೆಲವು ದಿವಸಗಳಲ್ಲಿ ಆ ಕೆಲಸವನ್ನು ಸಂಪೂರ್ಣ ಮಾಡ್ತೀವಿ. ಅದೇ ರೀತಿ ಗೀತೆಯಲ್ಲಿ ಭಗವಂತ ಹೇಳಿದ್ದು ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ ಅಂತ ಗೀತೆಯಲ್ಲಿ ಹೇಳಿದ್ದಾನೆ. ಅನೇಕ ಜನ್ಮ ಸಂಸಿದ್ಧ ಅಂದ್ರೆ ಏನು? ಮೊದಲನೇ ಜನ್ಮದಲ್ಲಿ ಒಂದಿಷ್ಟು ಸಾಧನೆ, ಮೊದಲನೇ ಜನ್ಮದಲ್ಲಿ ನಾವು ಸಾಧನೆ ಮಾಡಿದರೆ ಪುನಃ ಎರಡನೇ ಜನ್ಮ ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ ಪುನಃ ಆ ಸಾಧನೆಯನ್ನೇ ಮುಂದುವರಿಸುವಂತಹ ಜನ್ಮವೇ ನಮಗೆ ಸಿಗುತ್ತೆ. ಇದನ್ನೇ ಸಹ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಪುನಃ ಈ ರೀತಿಯಾಗಿ ಕೆಲವು ಜನ್ಮಗಳಲ್ಲಿ ಆ ಒಂದು ಸಾಧನೆಯನ್ನು ಮಾಡಿ ಸಮಾಪ್ತಿ ಮಾಡಿ ತಥೋ ಯಾತಿ ಪರಾಂಗತಿಂ, ಆ ಪರಿಪೂರ್ಣವಾದಂತಹ ಒಂದು ಮೋಕ್ಷವನ್ನ ಆವಾಗ ನಾವು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಬಹೂನಾನ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಗೀತೆಯಲ್ಲಿ ಹೇಳಿದಾನೆ. ಅನೇಕ ಜನ್ಮಗಳಲ್ಲಿ ಈ ಸಾಧನೆಯನ್ನು ಮಾಡ್ತಾ ಸ್ವಲ್ಪ ಸ್ವಲ್ಪ ಸಾಧನೆಯನ್ನು ಮಾಡ್ತಾ ಈ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಕೊನೆಗೆ ನನ್ನನ್ನು ಬಂದು ಸೇರ್ಕೊಳ್ತಾನೆ. ಬಹೂನಾನ್ ಜನ್ಮನಾಮಂತೆ, ಆ ಜ್ಞಾನವನ್ನು ಪಡ್ಕೊಂಡು ನನ್ನನ್ನು ಸೇರ್ಕೊಳ್ತಾನೆ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಪ್ರಕ್ರಿಯೆ ಅನ್ನೋದು ಏನಿದೆಯೋ ಬರೀ ಅದು ಒಂದು ಜನ್ಮ ಒಂದು ದಿವಸದ ಪ್ರಕ್ರಿಯೆ ಅಲ್ಲ, ಒಂದು ಜನ್ಮದ ಪ್ರಕ್ರಿಯೆನೂ ಅಲ್ಲ. ಒಂದಿಷ್ಟು ಜನ್ಮಗಳು ಬೇಕೇ ಬೇಕು. ಯಾಕಂದ್ರೆ ಜನ್ಮ ಅಂತಂದ್ರೆ ಈಗ ಹೇಳಿದಂತೆ ಅದಕ್ಕೊಂದು ಸೀಮೆ ಇದೆ. ಇಷ್ಟು ವರ್ಷಗಳು, ಮನುಷ್ಯ ಅಂದ್ರೆ ಅವನಿಗೆ ಇಷ್ಟು ಆಯುಷ್ಯ ಅಂತಿದೆ, ಒಂದು ಪ್ರಾಣಿ ಅಂತಂದ್ರೆ ಅದಕ್ಕೆ ಇಷ್ಟು ಆಯುಷ್ಯ. ಅದು ಧರ್ಮ, ಅದು ಯುಗದ ಒಂದು ಧರ್ಮ. ಒಂದು ಜನ್ಮದಲ್ಲಿ ಒಂದಿಷ್ಟು ಸಾಧನೆ, ಪುನಃ ಇನ್ನೊಂದು ಜನ್ಮದಲ್ಲಿ ಇನ್ನೊಂದಿಷ್ಟು, ಹೀಗೆ ಒಂದಿಷ್ಟು ಇನ್ನೊಂದಿಷ್ಟು, ಹೀಗೆ ಸಾಧನೆ ಮಾಡ್ತಾ ಮಾಡ್ತಾ ಆ ಪರಿಪೂರ್ಣ ಯಾವ ಒಂದು ಸುಖವನ್ನು ವಾಸ್ತವವಾಗಿ ಮನುಷ್ಯ ಬಯಸ್ತಾ ಇದ್ದಾನೋ ಅಂತಹ ಒಂದು ಸುಖವನ್ನು ಮನುಷ್ಯ ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ.